ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾನು ಡೇ 2 ಜಾರ್ಜಿಯಾ ಟ್ರಿಪ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೇ 2 ಲಾಗಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು 9:30 10 o'clock ಆ ಥರ ಆಗಬೇಕಾದ್ರೆ ಒಂದು ಗೋದಾವರಿ ಮೌಂಟೇನ್ಸ್ ಅಂತ ಹೇಳಿ ತುಂಬ ಫೇಮಸ್ ಅಂತೆ ಜಾರ್ಜಿಯಾದಲ್ಲಿ. ಅದು ಮೌಂಟೇನ್ಸ್, ಅದ್ರ ಮೇಲೆ ಫುಲ್ ಸ್ನೋ ಈ ಟೈಮ್ ಎಸ್ಪೆಷಲಿ ಡಿಸೆಂಬರಲ್ಲಿ ತುಂಬ ಚೆನ್ನಾಗಿರುತ್ತಂತೆ ನೋಡೋಕ್ಕೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ರೂಮಿಂದ 2 hours ಜರ್ನಿ. ನೋಡಿ, ಇದು ಒಂದು ಲೇಕ್. ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಲೇಕ್ ಸಿಕ್ತು ನಮಗೆ. 2 ಲೇಕ್ ಬಂದು ಒಟ್ಟಿಗೆ ಜಾಯಿನ್ ಆಗುತ್ತೆ. ಇದು ನೋಡಿ, ಈ ಥರ 2 ಲೇಕ್ ಬಂದು ಒಟ್ಟಿಗೆ ಜಾಯಿನ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಈ ಲೇಕು. ಇದು ನೋಡಿ, ಆನ್ ದ ವೇ ಹೋಗ್ತಾನೆ ಒಂಥರ ಈ ಸ್ಟ್ರೀಟ್ ಶಾಪ್ ಇರ್ತಲ್ಲ ಆ ಥರ ಅಲ್ಲೆಲ್ಲ ಸಿಗುತ್ತೆ. ಕಾಫಿ, ತಿಂಡಿ, ಎಲ್ಲ ಟೂರಿಸ್ಟ್ಗೋಸ್ಕರ ಜಾಕೆಟ್. ತುಂಬ ಚಳಿ ಇರೋ ಕಾರಣ ಜಾಕೆಟ್ ಆಗಲಿ, ಶೂಸ್ ಆಗಲಿ, ಬೂಟ್ಸ್ ಬೇಕು. ನಾವು ಹೋಗ್ತಿರೋದು ಮೌಂಟೇನ್ಸ್ಗೆ, ಸೊ ನಮಗೆ ಬೂಟ್ಸ್ ಬೇಕು. ಎಲ್ಲ ಅಲ್ಲಿ ಅವೈಲೇಬಲ್ ಇತ್ತು. ಸೊ ಎಲ್ಲ ಟೂರಿಸ್ಟಲ್ಲಿ ಗಾಡಿ ಒಂದ್ಸತಿ ಪಾರ್ಕ್ ಮಾಡಿ ಏನು ಬೇಕು ಅದು ತಗೊಳ್ತಾ ಇದ್ರು. ನೋಡಿ, ಇಲ್ಲಿ ಕ್ಯಾಟ್ ಇದೆ. ರೈತೆ ಕ್ಯಾಟ್ ಹತ್ರ ಆಟಾಡ್ತಾ ಇದ್ದು ಬೆಳಗ್ಗೆನೆ. ನೋಡಿ, ಈ ಥರ ಇತ್ತು ಶಾಪ್. ಅದು ನೋಡೋಕ್ಕೆ ಎಲ್ಲ ಐಟಮ್ಸ್ ಇತ್ತಲ್ಲಿ. ಟೂರಿಸ್ಟಿಗೆ ಬೇಕಾಗೋ ಟ್ರಾವೆಲಿಂಗಿಗೆ ಏನೆಲ್ಲ ಐಟಮ್ಸ್ ಬೇಕೋ ಅದೆಲ್ಲ ಇಟ್ಟಿದ್ರು. ನೋಡಿ, ಥರ ಬೂಟ್ಸು, ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲ ಅವೈಲೇಬಿಲಿಟಿ ಇತ್ತು ಅಲ್ಲಿ. ತುಂಬ ಚಳಿ ಇದ್ದ ಕಾರಣ ಅವ್ರು ಮೇಯ್ನಾಗಿ ಇದನ್ನೇ ಫೋಕಸ್ ಮಾಡ್ತಾರೆ, ಈ ಬೂಟ್ಸು, ಸ್ವೆಟರು, ಜಾಕೆಟ್ಸ್ ಆ ಥರ. ಬನ್ನಿ ಹೋಗೋಣ ನಾವು. ನಮ್ಮ ರೂಮಿಂದ ಅಲ್ಲಿಗೆ 2 hours ಜರ್ನಿ ಇದೆ. ನಾವೀಗ ಜಸ್ಟ್ ಮೌಂಟೇನ್ಸ್ ರೀಚ್ ಆಗ್ತಾ ಇದ್ದೀವಿ ಅಷ್ಟೇ. ರೀಚ್ ಆಗ್ತಾ ಇದ್ದಂಗೆ ಒಂದು 5 minutes ಇತ್ತು ಇಲ್ಲಿಂದ ನಾವು ಹೋಗೋ ಮೌಂಟೇನ್ಸ್, ಗೋದಾವರಿ ಮೌಂಟೇನ್ಸ್. ಅಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಹಾಗೆ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ, ಯಾಕಂದರೆ ತುಂಬ ಅಲ್ಲಿ ಆಟ ಆಡೋಕ್ಕೆಲ್ಲ ಇರುತ್ತಲ್ಲ. ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ಗಾಡಿ ಪಾರ್ಕ್ ಮಾಡಿದ್ವಿ. ಅದು ಇಂಡಿಯನ್ ರೆಸ್ಟೋರೆಂಟ್. ತುಂಬ ಚೆನ್ನಾಗಿತ್ತು ಫುಡ್ಡು. ನಾವು ಹೋಗ್ತಾ ಲೈಟಾಗಿ ಕಾಫಿ, ಟೀ ಆ ಥರ ಕುಡ್ಕೊಂಡು ಹೋದ್ವಿ. ಪುನಃ ನಾವು ಲಂಚ್ಗೇನು ಅದೇ ಹೋಟೆಲ್ಗೆ ಬಂದ್ವಿ. ನಾವಿಲ್ಲಿ ಕಾಫಿ, ಟೀ ಮುಗಿಸ್ಕೊಂಡು ನೋಡಿ ಬಂದ್ವಿ. ಈ ಥರ ಇದೆ ಪ್ಲೇಸ್. ಅದು ತುಂಬಾ ಚಳಿ ಇತ್ತು. -4 -5 ಆ ಥರ ಇತ್ತು. ನಾವು ಲಿಟ್ರಲಿ ಸ್ನೋ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಈ ಥರ ಇತ್ತು ಪ್ಲೇಸ್. ತುಂಬ ಟೂರಿಸ್ಟ್ ಇದ್ದರು ಅಲ್ಲಿ, ತುಂಬ ಟೂರಿಸ್ಟ್ ಇದ್ದರು.
ನಾವೀಗ ಗೋದಾವರಿ ಮೌಂಟೇನ್ಸ್ ಅಂತ ಹೊರಟ್ವಿ, ನಮ್ಮ ರೂಮಿಗೆ ಹೊರಟ್ವಿ. ಅಲ್ಲಿ ಅದೇ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ರೂಮಿಗೆ ಹೊರಟ್ವಿ. ಇಲ್ಲಿಂದ 2 ಅವರ್ಸ್ ಇದೆ. ಅಲ್ಲಿಂದ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಡ್ರೈವರ್ ಹೇಳಿದರು ಅಲ್ಲೇ ಒಂದು ತಿಬ್ಲಿಸಿ ಸಿಟಿನೇ ಪುನಃ ಕಂಟಿನ್ಯೂ ಮಾಡೋಣ. ನಿನ್ನೆ ಅರ್ಧ ಸಿಟಿ ನೋಡಿದ್ವಲ್ಲ, ಸೊ ಇವತ್ತು ಬೇರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದರು. ಸೊ ನಾವೀಗ ರೂಮಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಟೆಲಿಗೆ ಬಂದು ಫ್ರೆಶ್ ಅಪ್ ಆಗಿ ತಿಬ್ಲಿಸಿ ಸಿಟಿಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಒಂದು 2-3 ಪ್ಲೇಸ್ ನೋಡಿ ಇಟ್ಟಿದ್ದೀವಿ, ಅಂದರೆ ಸ್ಪೆಷಲ್ ರೆಸ್ಟೋರೆಂಟ್, ಸ್ಪೆಷಲ್ ಫುಡ್ ಅಲ್ಲಿದು ಟ್ರೈ ಮಾಡಬೇಕು ಅಂತ ಹೇಳಿ, ಮತ್ತು ಏನೆಲ್ಲ ಸಿಗುತ್ತೆ ಸ್ಪೆಷಲ್ ಆಗಿ ಜಾರ್ಜಿಯನ್ ಸ್ಪೆಷಲ್ ಅಂತ ಹೇಳಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ವಿ. ನೋಡಿಕೊಂಡು ಅಲ್ಲಿಗೀಗ ಹೋಗ್ತಾ ಇದ್ದೀವಿ ನಾವು. ತುಂಬ ಶಾಪ್ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಅಲ್ಲಿದ್ದು ವೆರೈಟಿ ಚಾಕ್ಲೇಟ್ಸ್ ಆಗಲಿ ಅಥವಾ ಅಲ್ಲಿದ್ದು ಡ್ರೆಸ್ಸಸ್ ಆಗಲಿ, ಆ ಥರ ತುಂಬ ಶಾಪ್ ಸಿಕ್ತು. ನೋಡಿ, ಅಲ್ಲಿಂದ ನಾವು ಫಸ್ಟ್ ಪ್ಲೇಸ್ ಈ ಮನೆಗೆ ಬಂದ್ವಿ. ಈ ಮನೆ 300 ಇಯರ್ಸ್ ಓಲ್ಡ್ ಮನೆ ಅಂತೆ. ಅವರದನ್ನ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಮಾಡ್ಕೊಂಡಿದ್ದಾರೆ ಇವಾಗ. ತುಂಬಾ ಚೆನ್ನಾಗಿ ಇತ್ತು ಈ ಪ್ಲೇಸ್ ಅಂತೂ. 300 ಇಯರ್ಸ್ ಓಲ್ಡ್, ಬಟ್ ಏನೇ ಒಂದು ಡ್ಯಾಮೇಜ್ ಆಗಿರಲಿಲ್ಲ. ಇದು ತುಂಬ ನಾನು ವ್ಲಾಗ್ 1ನಲ್ಲಿ ಹೇಳ್ದಂಗೆ ಜಾರ್ಜಿಯಾದಲ್ಲಿ ವೈನ್ ತುಂಬ ಫೇಮಸ್. ಸೊ ಈ ಮನೆನ ಅವರು ಒಂಥರ ವೈನ್ ಶಾಪ್ ಥರ ಮಾಡ್ಕೊಂಡಿದ್ದಾರೆ. ಯಾರೇ ಟೂರಿಸ್ಟ್ ಬಂದರೂ ಇಲ್ಲಿ ಬಂದು ವೈನ್ ಟೇಸ್ಟ್ ಮಾಡಿ ಹೋಗ್ತಾರಂತೆ. ನೋಡಿ, ವೆರೈಟೀಸ್ ಆಫ್ ವೈನ್ ಇತ್ತು. ನಾವೀಗ ಇಂಡಿಯಾದಲ್ಲಿ ರುಪ್ಪೀಸ್ ಅಂತ ಹೇಳ್ತೀವಲ್ಲ, ಇಲ್ಲಿ ಜಾರ್ಜಿಯನ್ ಲಾರಿ ಅಂತ ಹೇಳ್ತಾರೆ, ಜೆಲ್ ಅಂತ. ಈ ಪ್ಲೇಸ್ ಅವರು ಟೂರಿಸ್ಟಿಗೆ ಅಂತಲೇ ಮಾಡ್ಕೊಂಡಿದ್ದಾರೆ. ಇಲ್ಲಿ 55 ಲಾರಿ ಕೊಟ್ಟರೆ ಅವರು 1 hour ಜಾರ್ಜಿಯದ್ದು ಸ್ಟೋರಿ ಹೇಳ್ತಾರಂತೆ, ಹಿಸ್ಟ್ರಿ ಹೇಳ್ತಾರಂತೆ ಜಾರ್ಜಿಯದ್ದು. ಮತ್ತು ಒಂದು 5-6 ಟೈಪ್ಸ್ ಆಫ್ ವೈನ್ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರಂತೆ ಇಲ್ಲಿ. ಅದೇ ಈ ಪ್ಲೇಸದು ಸ್ಪೆಷಾಲಿಟಿ. ಈ ಥರ ತುಂಬಾ ಪ್ಲೇಸಸ್ ಇದೆ ಜಾರ್ಜಿಯಾದಲ್ಲಿ. ಬಟ್ ನಮಗೆ ಟೈಮ್ ಕಮ್ಮಿ ಇತ್ತು. ನಮಗೆ 1 hour ಇಲ್ಲಿ ವೇಸ್ಟ್ ಮಾಡೋಕ್ಕೆ ಬೇಡ ಇತ್ತು, ಯಾಕಂದರೆ ಬೇರೆ ಕಡೆ ವಿಸಿಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾವು ಅದು ತಗೊಳ್ಳಿಲ್ಲ. ಜಸ್ಟ್ ನಾವು ಪ್ಲೇಸ್ ವಿಸಿಟ್ ಮಾಡಿ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ನೋಡಿ, ಇದೂ ವರ್ಕ್ ಆಗ್ತಾಯಿತ್ತು. ರಾಹಿತಿ ಏನೋ ಪ್ಲೇ ಮಾಡ್ತಾ ಇದ್ದಾಳೆ ಅಲ್ಲಿ. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು ಈ ಟ್ರಿಪ್ನ. ಹಾಗೆ ಅಲ್ಲಿಂದ ಹೊರಟು ನಾವೊಂದು ಶಾಪಿಗೆ ಬಂದ್ವಿ. ಅಲ್ಲಿ ಏನಾದರೂ ಸಿಗುತ್ತಾ ನೋಡೋಣ ತೊಗೊಂಡೋಗೋಕ್ಕೆ ಅಂತ ಹೇಳಿ. ಬಟ್ ನೋಡಿ, ನಾನಿಲ್ಲಿ ಹನಿ ನೋಡಿದೆ, ಯಾವ ಥರ ಎಷ್ಟು ಪ್ಯೂರಾಗಿತ್ತು ಹನಿ ಅಂತ ಹೇಳಿದ್ರೆ. ಬಟ್ ತೊಗೊಂಡು ಬರೋಕ್ಕೆ
ಗೊತ್ತಿಲ್ಲ ನಮಗೆ ಅಲೌ ಇದೆಯಾ ಇಲ್ವಾ ಅಂತ ಹೇಳಿ, ಅದಕ್ಕೆ ನಾನು ರಿಸ್ಕ್ ತಗೊಳ್ಳಿಲ್ಲ. ತುಂಬ ಪ್ಯೂರ್ ಇತ್ತು ಹನಿ. ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಮರೂನು, ಗೋಲ್ಡನ್, ರೆಡ್ ಕಲರ್ ಎಲ್ಲ, ಇದೇನು ಅಂದರೆ ಇದೇ ಜಾರ್ಜಿಯನ್ ಸ್ಪೆಷಲ್ ಚಾಕ್ಲೇಟು. ಇದು ಜಾರ್ಜಿಯನ್ ಚಾಕ್ಲೇಟ್ ಆ್ಯಕ್ಚುಲಿ. ಅದು ಒಳಗಡೆ ವಾಲ್ನಟ್ಟು, ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಹಾಕಿ ಮೇಲಿಂದ ಒಂಥರ ಶುಗರ್ ಕೋಟಿಂಗ್ ಥರ ಮಾಡಿ ಎಲ್ಲ ಶಾಪ್ ನೀವು ಎಲ್ಲಿಗೆ ಹೋದರೂ ಅದನ್ನ ಹ್ಯಾಂಗಿಂಗ್ ಟೈಪ್ ಹಾಕಿರ್ತಾರೆ. ನೋಡಿ ಇದು ಆ್ಯಕ್ಚುಲಿ ಇದು ಚಾಕ್ಲೇಟ್ ನೋಡಿ ಈ ಥರ ಇದೆ. ಅದು ಅದರೊಳಗಡೆ ವಾಲ್ನಟ್ ಆಗಲಿ ಅಥವಾ ಪಿಸ್ತಾ, ಗೋಡಂಬಿ, ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಬಟ್ ಮೇಲ್ಗಡೆ ಒಂಥರ ಕೋಟಿಂಗ್ ಟೈಪ್ ಇದೆ ಅದು. ಇಲ್ಲಿಗೆ ನಾವು ಡೇ 2 ಕಂಪ್ಲೀಟ್ ಮಾಡಿ ರೂಮಿಗೆ ಹೋದ್ವಿ. ಯಾಕೆಂದರೆ ನೆಕ್ಸ್ಟ್ ಡೇ ನಮಗೆ ಬೇಗ ಹೊರಡಬೇಕಿತ್ತು ಇನ್ನೊಂದು ಪ್ಲೇಸಿಗೆ. ಅದು ಯಾವ ಪ್ಲೇಸು ಏನು ಅಂತ ಹೇಳಿ ನಾನು ಡೇ 3 ಲಾಗಿಂಗಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.